ಸಂಸತ್ ಭವನದ ಮೇಲೆ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ಪ್ರಕರಣದ ಮಾಸ್ಟರ್ ಮೈಂಡ್ ಯಾರು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರು ಇದೀಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆಂತರಿಕ ಭದ್ರತಾ ಪಡೆಯಿಂದಲೂ ಕೂಡ ತೀವ್ರವಾಗಿ ವಿಚಾರಣೆ ನಡೀತಾ ಇದೆ. ಮೈಸೂರಿನ ಮನೋರಂಜನ್ ಮನೆಯಲ್ಲೂ ಕೂಡ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಇನ್ನು ಬಂಧಿತ 4 ಪಟಿಯಾಲ ಹೌಸ್ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಈ 4ರನ್ನ ಪಟಿಯಾಲ ಹೌಸ್ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇನ್ನು ಕೋರ್ಟ್ಗೆ ಹಾಜರುಪಡಿಸಿದಂತಹ ದೆಹಲಿ ಪೊಲೀಸರು ಅದಾದ ಬಳಿಕ ಮತ್ತೆ ತೀವ್ರ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಮನೋರಂಜನ್, ನೀಲಂ, ಅಮೋಲ್ ಶಿಂಧೆ, ಸಾಗರ್ ಶರ್ಮಾ ಇವರೆಲ್ಲರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇನ್ನು ಕೋರ್ಟ್ಗೆ ಹಾಜರುಪಡಿಸಿರುವಂತಹ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಆಳಕ್ಕೆ ಇಳಿದು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಕರಣದ ಪ್ರಮುಖ ಮಾಸ್ಟರ್ ಮೈಂಡ್ ಯಾರು ಈ ಎಲ್ಲವನ್ನು ಕೂಡ ಪ್ಲಾನಿಂಗ್ ಮಾಡಿದ್ದು, ಇದೆಲ್ಲದರ ಹಿಂದೆ ಇರುವಂತಹ ಪ್ರಮುಖ ವ್ಯಕ್ತಿ ಯಾರು, ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ತೀವ್ರಗೊಳ್ತಾ ಇದೆ. ಈ 4ರನ್ನು ಕೂಡ ಪಟಿಯಾಲ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇನ್ನು ಮತ್ತೊಂದೆಡೆಯಲ್ಲಿ ನೋಡಿದಾಗ ಇವರಿವರ ಕುಟುಂಬಗಳಲ್ಲಿ, ಮನೆಗಳಲ್ಲಿ ಇದೀಗ ತನಿಖೆ ಚುರುಕುಗೊಳ್ತಾ ಇದೆ. ಯಾರ್ಯಾರ ಜೊತೆಯಲ್ಲಿ ಇವರು ಸಂಪರ್ಕವನ್ನು ಹೊಂದಿದ್ರು, ಪ್ಲಾನ್ ಅನ್ನು ಯಾವ ರೀತಿಯಾಗಿ ರೂಪಿಸಿದ್ರು, ಅದೇ ರೀತಿಯಾಗಿ ಸಾಗರ್ ಶರ್ಮಾ ಅನ್ನುವಂತಹ ಯುವಕ ಮನೋರಂಜನ್ ಅವರ ಮನೆಗೆ ಬಂದಿದ್ದ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಅದೇ ರೀತಿಯಾಗಿ ಈ ಎಲ್ಲರೂ ಕೂಡ ಪ್ಲಾನ್ ಅನ್ನು ರೂಪಿಸಿದ್ದು ಎಲ್ಲಿ, ಪ್ಲಾನ್ ಅನ್ನು ರೂಪಿಸಿದ್ದು ಹೇಗೆ, ಈ ಪ್ಲಾನ್ನ ಮಾಸ್ಟರ್ ಮೈಂಡ್ ಯಾರು, ಯಾರ್ಯಾರ ಒಂದು ಪಾತ್ರ ಏನೇನು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಯಾರು ಎಲ್ಲವನ್ನು ಹೆಣೆದವರು, ಇದರ ಪ್ರಮುಖ ಮಾಸ್ಟರ್ ಮೈಂಡ್ಗೆ ಪತ್ತೆಗೆ ಇದೀಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. कुछ ऐसा कुछ आप कहना चाहें तो बता दें। कुछ आप लोग किसी आपने हंगामा क्या कुछ बोलना चाहेंगे यहाँ पर आप? कुछ आज तक आपसे सवाल पूछ रहा है, कुछ बोलना चाहेंगे आप देख पा रहे हैं यहाँ पर जो आपकी तरफ से कोई भी एक लाइन की क्या वो कारण रहा था? कुछ ऐसा कुछ आप कहना चाहें तो बता दें। कुछ आप लोग किसी आपने हंगामा क्या कुछ बोलना चाहेंगे यहाँ पर आप? कुछ आज तक आपसे सवाल पूछ रहा है, कुछ बोलना चाहेंगे आप देख पा रहे हैं यहाँ पर जो आपकी तरफ से कोई भी एक लाइन की क्या वो कारण रहा था? कुछ ऐसा कुछ आप कहना चाहें तो बता दें। कुछ आप लोग किसी आपने हंगामा क्या कुछ बोलना चाहेंगे यहाँ पर आप? कुछ आज तक आपसे सवाल पूछ रहा है।